ಕೇಂದ್ರ ಸರ್ಕಾರ ಇವತ್ತು ಬಜೆಟ್ ಅನ್ನು ಮಂಡಿಸ್ತಾ ಇದೆ. 2026-27ನೇ ಸಾಲಿನ ಬಜೆಟ್ ಇದಾಗಿರುತ್ತೆ. ಕೀ ಇಶ್ಯೂಸ್ ಏನೇನು, ಒಬ್ಬ ಮನುಷ್ಯ, ಒಬ್ಬ ಕಾಮನ್ ಮ್ಯಾನ್ ಈ ಒಂದು ಬಜೆಟಿಂದ ಇಟ್ಕೊಳ್ತಕ್ಕಂಥ ನಿರೀಕ್ಷೆ ಏನು, ಒಂದು ರಾಜ್ಯ ಸರ್ಕಾರ ಅಥವಾ ಒಂದು ರಾಜ್ಯ ಕೇಂದ್ರದ ಮೇಲೆ ಇರತಕ್ಕಂಥ ನಿರೀಕ್ಷೆ ಏನು, ಟ್ಯಾಕ್ಸ್ ಡಿವಲ್ಯೂಷನ್ನ ಕಥೆ ಏನು, ತೆರಿಗೆ ಹಂಚಿಕೆ ಕಥೆ ಏನು ಅಂತ ಒಂದು ಬರುತ್ತೆ. ಬಂಗಾರದ ಬೆಲೆಯಲ್ಲಿ ಏನಾದರೂ ಕಡಿಮೆ ಮಾಡುವಂಥ ಕ್ರಮಗಳು ಕೇಂದ್ರ ಸರ್ಕಾರದ ಈ ಬಜೆಟ್ನಿಂದ ಆಗುತ್ತಾ? ಅಟ್ ದ ಸೇಮ್ ಟೈಮ್ ಡಾಲರ್ ಎದುರುಗಡೆ ರೂಪಾಯಿಯನ್ನು ಸ್ಟ್ರಾಂಗ್ ಮಾಡುವಂಥ ಕೆಲಸ ನಡೆಯುತ್ತಾ? ಈ ಲಾಸ್ಟ್ ಪಾರ್ಟಲ್ಲಿ ಹೇಳಿದ್ನಲ್ಲ ನಾನು, ಡಾಲರ್ ಎದುರುಗಡೆ ರೂಪಾಯಿಯನ್ನು ಸ್ಟ್ರಾಂಗ್ ಮಾಡುವಂಥ ಕೆಲಸ, ಈ ಕೆಲಸವನ್ನು ಕೇಂದ್ರ ಸರ್ಕಾರ ಅಪ್ಪಿತಪ್ಪಿ ಮಾಡಿಬಿಟ್ರೆ, ಬೈ ಚಾನ್ಸ್ ಮಾಡಿಬಿಟ್ರೆ ಸಾವಿರ ಸಮಸ್ಯೆಗಳಿಗೆ ಇದೊಂದೇ ಒಂದು ಮೆಷರ್ಮೆಂಟ್ ಇದೆಯಲ್ಲ, ಇದು ಉತ್ತರವಾಗಬಲ್ಲದು. ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತ ಹೇಳಿದ್ರೆ, ಈಗ ನೋಡಿ, ನಾವೇ ಈ ಒಂದು ಕಾಯಿನ್ ಬೇಕಾದ್ರೆ ನಮ್ಮ ಕ್ಯಾಮ್ರಾ ಪರ್ಸನ್ ತೋರಿಸ್ತಾರೆ, ಇದನ್ನು 5 ಪೈಸೆ ಇದೆ ನನ್ನ ಕೈನಲ್ಲಿ, 5 ಪೈಸೆ. ಈ 5 ಪೈಸೆ ಎಷ್ಟೊಂದು ಜನ ಇವತ್ತಿಗೆ ಇದನ್ನು ನೋಡೇ ಇಲ್ಲ. 5 ಪೈಸೆ ಏನಾಯಿತು ಅಂದರೆ, ಇದಕ್ಕೆ ವ್ಯಾಲ್ಯೂ ಹೊರಟೋಯ್ತು, ಏನು ಮೌಲ್ಯ ಇಲ್ಲ ಇದಕ್ಕೆ ಅಂತ. ನಮ್ಮ ಚಿಕ್ಕಂದಿನಲ್ಲೇ ನಿಂಬೆ ಹುಳಿ ತೊಗೊಳ್ಳಿಕ್ಕೆ, ಶುಂಠಿ ಪೆಪರ್ಮೆಂಟ್ ತೊಗೊಳ್ಳಿಕ್ಕೆ 5 ಪೈಸೆ ಕೊಟ್ಟರೆ 5 ಕೊಡ್ತಾಯಿದ್ರು. ಇವತ್ತಿಗೆ ಇಟ್ ಹ್ಯಾಸ್ ಗಾಟ್ ನೋ ವ್ಯಾಲ್ಯೂ, ಇದು ಹೊರಟೋಯ್ತು. ನಮ್ಮ ಕರೆನ್ಸಿ ಇದರಿಂದನೇ ಇದು ಹೊರಟೋಯ್ತು. ಸೇಮ್ ವಿತ್ 10 ಪೈಸೆ ನೋಡಿ, 10 ಪೈಸೆನೂ ವ್ಯಾಲ್ಯೂ ಕಳ್ಕೊಂಬಿಡ್ತು. ಇದೇ ರೀತಿ 4 ಆಣಿ ನೋಡಿರ್ಬೇಕು ನೀವು. 4 ಆಣಿ ಹಿಂದೆ ಒಂದು ಗೆಂಡಾಮೃಗದೊಂದು ಇಮೇಜ್ ಇರ್ತಿತ್ತು, ಅದರಲ್ಲಿ 4 ಆಣಿನೂ ವ್ಯಾಲ್ಯೂ ಕಳ್ಕೊಂಬಿಡ್ತು. ಅದಾದಮೇಲೆ 50 ಪೈಸೆ, 50 ಪೈಸೆನೂ ವ್ಯಾಲ್ಯೂ ಕಳ್ಕೊಂಬಿಡ್ತು. ₹1 ಇದ್ದೀವಿ ಇವತ್ತಿಗೆ. ₹1 ಇವತ್ತಿಗೆ ಎಲ್ಲಿ ಬಂದಿದ್ದೀವಿ? ₹1 ಬಂದಿದ್ದೀವಿ ನಾವು. ₹1 ಇದಕ್ಕೇನೋ ಅಲ್ಪ ಸ್ವಲ್ಪ ಇದೆ ಅಂತ ಭಾವಿಸಿದ್ದೀನಿ ನಾನು ವ್ಯಾಲ್ಯೂ. ಅದೇ ರೀತಿಯಲ್ಲಿ ₹2 ಸ್ವಲ್ಪ ವ್ಯಾಲ್ಯೂ ಇರಬಹುದು. ಇದೇ ರೀತಿ ನೀವು ರುಪಿ ಡಾಲರ್ ಎದುರುಗಡೆ ಬೀಳ್ತಾ ಹೋದಾಗ ನಾಳೆ ದಿನ ನಿಮ್ಮ ₹50 ಕೂಡ ಮರ್ಯಾದೆ ಕಳ್ಕೊಳ್ಳುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ₹10, ₹20 ಕೂಡ ಮರ್ಯಾದೆ ಕಳ್ಕೊಂಡು ಇವು ಭಾರತದ ಕರೆನ್ಸಿ ಲೋಕದಿಂದ ಮರೆಯಾಗುವ ದಿನಗಳು ದೂರವಿಲ್ಲ. ಏನು ಬರುತ್ತೀರಿ ₹5ಗೆ? ಒಂದು ₹5 ಕೊಟ್ಬಿಡು ಅವ್ರಿಗೆ, ಪಾಪ ಹೋಗಲಿ ಕೊಟ್ಬಿಡು. ಆ ಮಟ್ಟದಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್. ಇದನ್ನೇನು ಮಾಡಬೇಕು ನಾವು ಅಂದರೆ, ಡಾಲರ್ ಎದುರುಗಡೆ ಇದನ್ನು ನಾವು ಸ್ಟ್ರೆಂಥನ್ ಮಾಡಬೇಕು. ₹2,000ಗಳಿಗೆ ನಮ್ಮ ತಾತನ ಕಾಲದಲ್ಲೋ ಅಪ್ಪನ ಕಾಲದಲ್ಲೋ 100 ಗ್ರಾಮ್ ಚಿನ್ನ ತೊಗೊಂಡಂಥ ಇತಿಹಾಸ ಇದೆ. ₹2,000ಗೆ 100 ಗ್ರಾಮ್ ಚಿನ್ನ. ಸೇಮ್ ಇವತ್ತು 100 ಗ್ರಾಮ್ ಚಿನ್ನ ನನಗೆ ಬೇಕು ಅಂತ ಹೇಳಿದ್ರೆ 15ರಿಂದ 16 ಲಕ್ಷ ನಾನು ಕೊಡಬೇಕು ಅಂತ ಬಂದಾಗ ರುಪಿ ವ್ಯಾಲ್ಯೂ ಏನಾಯಿತು? ಇವತ್ತಿಗೆ ನೋಡಿ, ಒಂದು ಕಾಲಕ್ಕೆ ಅಮೆರಿಕದ ಡಾಲರ್ ಎನ್ನುವ ಪೈಲ್ವಾನನ ಎದುರುಗಡೆ ಭಾರತದ ರುಪಿ ಎನ್ನುವ ಪೈಲ್ವಾನ ಒಂದು 50 ಜನ ನಿಂತ್ಕೊಳ್ಬೇಕಾಗಿತ್ತು, 40 ಜನ ನಿಂತ್ಕೊಳ್ಬೇಕಾಗಿತ್ತು ಒಬ್ಬ ಅಮೆರಿಕದ ಡಾಲರ್ ಪೈಲ್ವಾನ್ ಎದುರುಗಡೆ. ಇವತ್ತಿಗೆ 92 ಜನ ಪೈಲ್ವಾನ ನಿಂತ್ಕೊಳ್ಬೇಕು. ಯಾವ ಕಾಲದಲ್ಲಿ? ಡಾಲರ್ ಎನ್ನುವ ಪೈಲ್ವಾನನೇ ಹುಷಾರು ತಪ್ಪಿಬಿಟ್ಟು ಅವನಿಗೆ ಡಿಹೈಡ್ರೇಷನ್ ಆಗಿ ಅವನು ಸುಸ್ತುಪಟ್ಟುಕೊಂಡು ಐಸಿಯುಲಿರ್ತಕ್ಕಂಥ ಕಾಲದಲ್ಲಿಯೂ ಕೂಡ ಭಾರತದ ಪೈಲ್ವಾನರು ಒಂದು 50 ಜನ ಆಗಬೇಕಾಗಿತ್ತಾ? ಇವತ್ತಿಗೆ ಒಂದು 60 ಜನ ಆಗಬೇಕಾಗಿತ್ತಾ? ಇನ್ಸ್ಟೆಡ್ ಆಫ್ ದ್ಯಾಟ್ 92 ಜನ ಪೈಲ್ವಾನ್ ನಿಂತ್ಕೊಳ್ಬೇಕು. ಅದೇ ಸುಸ್ತಾಗಿರೋ ಪೈಲ್ವಾನ್ ಎದುರುಗಡೆ ಅಂತ ಹೇಳಿದ್ರೆ ನಮ್ಮ ರುಪಿ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ. ಈ ರುಪಿಗೆ ನಾವು ವ್ಯಾಲ್ಯೂ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ನಮ್ಮ ಪರ್ಚೇಸಿಂಗ್ ಪವರ್ ಅಥವಾ ನನ್ನ ರುಪಿನಲ್ಲಿ ನಾನು ಕೊಂಡುಕೊಳ್ಳಬಹುದಾದ ಸರಕುಗಳಿದೆಯಲ್ಲ, ಅದು ನನಗೆ ಜಾಸ್ತಿ ಸಿಗುತ್ತೆ. ಬೀಟ್ ಪೆಟ್ರೋಲ್, ಬೀಟ್ ಗೋಲ್ಡ್, ಬೀಟ್ ಸಿಲ್ವರ್, ಬೀಟ್ ಪ್ಲಾಟಿನಮ್, ಬೀಟ್ ಎಲೆಕ್ಟ್ರಿಕ್ ವೆಹಿಕಲ್, ಎನಿಥಿಂಗ್ ಯು ಪೆನ್ ಡೌನ್. ಸೊ ಹೀಗಿದ್ದಾಗ ನಾನು ಈ ರುಪಿ ವ್ಯಾಲ್ಯೂನ ಯಾವಾಗ ನಾನು ಜಾಸ್ತಿ ಮಾಡೋದು? ಇದರ ಬದಲಿಗೆ ನಾನು ಇನ್ನೇನೇ ಭಾಷಣಗಳನ್ನು ಮಾಡಿದ್ರು, ಇನ್ನೇನೇ ವ್ಯಾಖ್ಯಾನಗಳನ್ನು ಕೊಟ್ಟರೂ ಕೂಡ ಅದು ಶಾರ್ಟೇಜ್ ಆಗಬಹುದೇನೋ. ಇದನ್ನು ನಾನು ಮಾತ್ರ ಇದು ಮಾಡಬೇಕು. ನಮ್ಮ ಟ್ಯಾಕ್ಸ್ ಸ್ಲ್ಯಾಬ್, ನಾನು ಡೈರೆಕ್ಟ್ ಟ್ಯಾಕ್ಸಲ್ಲಿ ಅಷ್ಟು ಕಲೆಕ್ಟ್ ಮಾಡಿದ್ದೀನಿ, ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಇಷ್ಟು ಕಲೆಕ್ಟ್ ಮಾಡ್ತಾ ಇದ್ದೀನಿ, ನಾನು ಸ್ಲ್ಯಾಬನ್ನು ಕಡಿಮೆ ಮಾಡಿದ್ದೀನಿ. ಈ ವಿಚಾರಗಳು ಕರೆಕ್ಷನ್ ಮೆಷರ್ಮೆಂಟ್ಸಲ್ಲಿ ಚೂರು ಅಲ್ಪ ಸ್ವಲ್ಪ ಬದಲಾವಣೆ ಮಾಡಬಹುದೇ ವಿನಃ ದೊಡ್ಡ ಮಟ್ಟದ ಬದಲಾವಣೆ ಮಾಡಲಾರವೇನೋ ಅಂತ ಒಂದು ಮಾತು ಆರ್ಥಿಕ ತಜ್ಞರ ವಲಯದಲ್ಲಿದೆ. ಹಾಗೆ ನಾವು ಏನು ಮಾಡಿದ್ರೆ ಈ ಬಜೆಟ್ಟಿಂದ ನಮಗೆ ಗೋಲ್ಡ್ ಜಾಸ್ತಿ ಸಿಗುತ್ತೆ, ನಮ್ಮ ರುಪಿ ವ್ಯಾಲ್ಯೂಗೆ ಜಾಸ್ತಿ ಸಿಗುತ್ತೆ ನಮಗೆ ಗೋಲ್ಡು. ಪೆಟ್ರೋಲ್ ನಮ್ಗೆ ಇನ್ನು ಹೇಗೆ ಕಡಿಮೆ ಆಗುತ್ತೆ? ಈ ದೇಶದಲ್ಲಿ ಒಂದು ಕಾರಿನ ಉತ್ಪಾದನಾ ವೆಚ್ಚಕ್ಕಿಂತ ಆ ಕಾರಿನ ಮೇಲೆ ಹಾಕ್ತಿರ್ತಕ್ಕಂಥ ಟ್ಯಾಕ್ಸ್ ಜಾಸ್ತಿ. ಇಲ್ಲಿ 14-16 ಲಕ್ಷ ರೂಪಾಯಿ ಒಂದು ಫಾರ್ಚುನರ್ ಕಾರ್ಗೆ ನಾವು 44-48 ಲಕ್ಷ ಕೊಡ್ತಾ ಇದ್ದೀವಿ. ಟ್ಯಾಕ್ಸ್ ಜಾಸ್ತಿ. ಅಷ್ಟು ಮಾಡಿದ್ರೂ ಸರಿದೂಗ್ತಾ ಇಲ್ಲ. ಯಾಕೆ ಅಂದರೆ ರುಪಿಯ ಮರ್ಯಾದೆ ಕಡಿಮೆ ಇದೆ. 2 ವರ್ಷಗಳಿಂದ 5,600, 5,800 ರೂಪಾಯಿಗೆ 1 ಗ್ರಾಮ್ ಚಿನ್ನ ಅಪರಂಜಿ. ಇವತ್ತು 15,000, 16,000 ವೈ. ಇದಕ್ಕೆ ಮೆಷರ್ಮೆಂಟ್ಸ್ ಏನು ಮಾಡ್ತೀರಿ ನೀವು? ಉಳಿದದ್ದು ಬಿಡಿ, ಡೈರೆಕ್ಟ್ ಟ್ಯಾಕ್ಸಲ್ಲಿ ನೇರವಾಗಿ ತೆರಿಗೆ ಕಟ್ತಾ ಇದ್ದೀವಿ. ಇಂಡೈರೆಕ್ಟ್ ಟ್ಯಾಕ್ಸು ನಮ್ಮ ದೇಶದಲ್ಲಿ ಕಡಿಮೆ ಜನ ಕಟ್ತಿದ್ದಾರೆ. ಇಂಡೈರೆಕ್ಟ್ ಟ್ಯಾಕ್ಸು ಬಹುಶಃ ಸೂರ್ಯನ ಬೆಳಕು ಬೀಳದ ಜಾಗ ಇರಬಹುದೇನೋ ಇಂಡಿಯಾದಲ್ಲಿ. ಸೂರ್ಯನ ಬೆಳಕು ಬೀಳದೇ ಇರತಕ್ಕಂಥ ಜಾಗ ಇರಬಹುದು, ಆದರೆ ಪರೋಕ್ಷ ತೆರಿಗೆ ಬೀಳದ ಜಾಗವಿಲ್ಲ ಇಂಡಿಯಾದಲ್ಲಿ.
ಎಲ್ಲ ಅಯ್ಯೋ ಅವ್ರು ಬರೀ ಇನ್ಕಮ್ ಟ್ಯಾಕ್ಸ್ ಅವರಪ್ಪ, ಬರೀ ನಾವು ಕಡಿಮೆ ಜನ ಜಾಸ್ತಿ ಟ್ಯಾಕ್ಸ್ ಕಟ್ತಿದ್ವಿ ಅಂತ ಹೇಳ್ತೀವಿ. ಬಟ್ ಒಬ್ಬ ಇಡ್ಲಿ ತೊಗೊಂಡ್ರೆ ಒಬ್ಬ ಟೀ ಕುಡಿದ್ರು ಅವ್ನು ಟ್ಯಾಕ್ಸ್ ಕಟ್ಟಿರ್ತಾನೆ, ಇಂಡೈರೆಕ್ಟ್ ಟ್ಯಾಕ್ಸನ್ನು. ಇಷ್ಟು ಟ್ಯಾಕ್ಸ್ ಮನಿ ಏನಾಗ್ತಿದೆ, ರುಪಿ ವ್ಯಾಲ್ಯೂ ಇದೆಲ್ಲದರ ಆಚೆಗೆ ಸಾಲ ಮಾಡಿದ ಹೊರತಾಗಿಯೂ ಯಾಕೆ ನಮ್ಮ ವ್ಯಾಲ್ಯೂ ಡೌನ್ ಆಗ್ತಾ ಇದೆ? ಇದಕ್ಕೆ ಈ ಬಜೆಟಲ್ಲಿ ಏನು ರೆಮಿಡೀಸ್ ಇದೆ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದು